ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಅಭಿಯಾನ ಸ್ಟಾರ್ಟ್ ಮಾಡಿ. ಹೌದು. ಆದರೆ ಹರೀಶ್ ಪೂಂಜಾ ಅವರು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅನ್ನೋದನ್ನು ಒಂದು ಇದು ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ. ಯಾಕಂದರೆ ಹಿಂದೂಗಳದ್ದು ಪರ್ಸೆಂಟೇಜ್ ಇಷ್ಟು ತೆರಿಗೆದು, ಅದನ್ನು ಅವರಿಗೆ ಉಪಯೋಗ ಆಗ್ತಾ ಇದೆ, ಅವರಿಗೆ ಉಪಯೋಗ ಆಗಬೇಕು ಅನ್ನೋದನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಿಡಿದುಬಿಟ್ಟಿದ್ದಾರೆ ಪೋಸ್ಟ್. ನೋಡಿ, ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ, ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ, ನಮ್ಮ ರಾಜ್ಯದ ಏನು ಹಣಕಾಸಿದೆ ಅದು SC/ST ವರ್ಗದವ್ರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತ ಆವಾಗಲೇ ಮಾಡಿದ್ದೀವಿ, ಆಯಿತಾ. ಮತ್ತು ಹರೀಶ್ ಪೂಂಜಾ ಅವ್ರದ್ದು ಉದ್ದೇಶ ಬೇರೆಯೇ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ. ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ನಾವು ಹೇಳಿದ್ಮೇಲೆ ಅದು ಏನೋ ಸತ್ಯಾಂಶ ಇದ್ದರೆ ಹರೀಶ್ ಪೂಂಜಾ ಅವರು ಕೂಡ ಅದು ಒಪ್ಕೊಳ್ಬೇಕು. ಅದನ್ನು ಒಪ್ಕೊಳ್ದೇನೆ ಅವರು ಈ ಥರ ಮಂಡವಾದವನ್ನು ಅವರು ಪ್ರದರ್ಶನ ಮಾಡಿದ್ರೆ ನಾವೇನಂತ ಹೇಳಬೇಕು. ಇವತ್ತು ರಾಜ್ಯಕ್ಕೆ ಯಾವ ಪ್ರಮಾಣದಲ್ಲಿ 10 ವರ್ಷದ ಹಿಂದೆ ತೆರಿಗೆ ಬರ್ತಾಯಿತ್ತು, ಮತ್ತು ಈಗ 10 ವರ್ಷದ ನಂತರ ಎಷ್ಟು ತೆರಿಗೆ ಬರ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದರಲ್ಲಿ ಹೆಚ್ಚು ಕಡಿಮೆ ಏನು ನಮ್ಗೆ ವೃದ್ಧಿನೇ ಆಗಿಲ್ಲ. ಸೊ ನಮಗೆ ಎಲ್ಲಿಂದ ಈ ಕೇಂದ್ರ ಸರ್ಕಾರದಿಂದ ನಮಗೆ ಬೆನಿಫಿಟ್ ಸಿಕ್ಕಿದೆ? ಅದು ನಮ್ಮ ಮೂಲ ಪ್ರಶ್ನೆ, ಆಯಿತಾ. ನಾವು ಕೇಂದ್ರಕ್ಕೆ ಕೊಡ್ತಾ ಇರುವಂಥ ಹಣ ಭಾಳಷ್ಟು ಹೆಚ್ಚಾಗಿದೆ, ಅದು ವಾಪಸ್ ಬರ್ತಾ ಇರುವಂಥದ್ದು ನಮಗೆ ಕಮ್ಮಿ ಆಗೋಗಿದೆ. ಅದು ಅದೇ ಪ್ರಮಾಣದ 10 ವರ್ಷದಿಂದ ಅದೇ ಪ್ರಮಾಣದಲ್ಲಿದೆ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ವಾ? ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ. ಆ ವಿಚಾರವನ್ನು ಇವರು ಮಾತನಾಡ್ದೇನೆ ಇದರಲ್ಲೂ ಕೂಡ ಅವರು ನಮ್ಮ ಜನರನ್ನು ಹೊಡಿಬೇಕು ಅಂತ ಹೊರಟ್ರೆ ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಅಲ್ಲ, ಅದರಲ್ಲಿ ತೆರಿಗೆ ಇದರಲ್ಲಿ ಅದರಲ್ಲೂ ಹಿಂದೂಗಳದ್ದು ಎಷ್ಟು ನೋಡಿ, ನೋಡಿ ಅದೇ ಹೇಳ್ತಾ ಇರೋದಲ್ಲ, ಇವ್ರದ್ದೆಲ್ಲ ಬರೀ ಇದೇ ಕುತಂತ್ರ. ಈ ಧರ್ಮದ ಹೆಸರಿನಲ್ಲಿ ಎಲ್ಲ ಅನ್ಯಾಯದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ವಿರೋಧ ಪಕ್ಷದ ಶಾಸಕರಿಗೆ ತೊಂದರೆ ಕೊಡೋದು, ಲೀಡರ್ಗಳಿಗೆ ತೊಂದರೆ ಕೊಡೋದು, ಎಲ್ಲ ಪ್ರತಿಯೊಂದು ಸಂಸ್ಥೆ ಇವತ್ತು ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದೆ. ಯಾವುದು ಕೂಡ ಸ್ವಾತಂತ್ರ್ಯವಾಗಿ ಸ್ವಾಯತ್ತತೆ ಉಳ್ಕೊಂಡಿಲ್ಲ, ಅದು ಎಲ್ಲರೂ ಕೂಡ ಗೊತ್ತಿದೆ. ಮೊನ್ನೆ ಚಂಡೀಗಢಿನ ಮೇಯರ್ ಎಲೆಕ್ಷನ್ ಯಾವ ರೀತಿ ಮಾಡಿಸಿದರೆ, ಆ ಪ್ರಿಸೈಡಿಂಗ್ ಆಫೀಸರ್ ಯಾವ ರೀತಿ ನಡ್ಕೊಂಡಿದ್ದಾನೆ, ಮತ್ತು ಸುಪ್ರೀಂ ಕೋರ್ಟು ಆ ಪ್ರಿಸೈಡಿಂಗ್ ಆಫೀಸರು ಏನೋ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಆ ಪ್ರಿಸೈಡಿಂಗ್ ಆಫೀಸರು BJPಯ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಒಬ್ಬ ಸದಸ್ಯನೂ ಕೂಡ ಆಗಿದ್ದಾನೆ. ಸೊ ಒಂದು ಮೇಯರ್ ಎಲೆಕ್ಷನ್ಗೆ ಇವರು ಈ ಥರ ಮಾಡ್ತಾರೆ. ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಜಾರ್ಖಂಡು, ವೆಸ್ಟ್ ಬೆಂಗಾಲು ಎಲ್ಲ ರಾಜ್ಯಗಳು ಏನೇನು ಮಾಡ್ತಾಯಿದ್ದಾರೆ, ಏನೇನು ಮಾಡಿದ್ದಾರೆ, ದೇಶದ ಮುಂದೆ ಇಲ್ವಾ? ಮತ್ತು ಪತ್ರಕರ್ತರು ಮೀಡಿಯಾದ ಮೇಲೂ ಕೂಡ ನೋಡಿದ್ದೀರಾ, ಯಾರಾದರೂ ಮೀಡಿಯಾ ಇವ್ರ ವಿರುದ್ಧ ಬರೆದ್ರೆ ಯಾವ ರೀತಿ ಆ ಮೀಡಿಯಾಗಳನ್ನು ಮುಗಿಸಿದ್ದಾರೆ, ಪತ್ರಕರ್ತನ ಅರೆಸ್ಟ್ ಮಾಡಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ. ಸೊ ಈ ಸರ್ವಾಧಿಕಾರ ಧೋರಣೆ, ಸರ್ವಾಧಿಕಾರ ಸರ್ಕಾರ, ಪ್ರಜಾಪ್ರಭುತ್ವ ಇವತ್ತಿನ ದಿವಸ ಈ ದೇಶದಲ್ಲಿ ಕುಸಿತಾ ಇದೆ. ಅದು ನಿಜವಾದಂಥ ವಿಷಯ.